ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 9 ಎಕರೆ ಲ್ಯಾಂಡು ಗುಂಡ್ಲುಪೇಟೆ ರಿಜಿಸ್ಟ್ರೇಷನು ಮಾರಾಟಕ್ಕೆ ಬಂದಿದೆ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ನನ್ನ ಶಿವು ಪ್ರಾಪರ್ಟಿ ಯಾರು ಹೊಸ್ತಾ ನೋಡ್ತಿದ್ರೆ ಒಂದು ಲೈಕ್ ಮಾಡಿ. ನಮಗೆ ಮುಂದೆ ಯಾವ್ದಾದ್ರು ವೀಡಿಯೋ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಒಂದು ಬೆಂಬಲ ಇರಲಿ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದೇನು ವಿಲೇಜ್ಗೆ ಟಚ್ ಆಗಿರೋ ಅಂಥ ಜಾಗ, ಒಳ್ಳೆ ಸೆಕ್ಯೂರ್ ಜಾಗ. ನೋಡಿ, ಟೋಟಲ್ ನಿಮಗೆ 9 ಎಕರೆ ಬರುತ್ತೆ. 2 ಬೋರ್ವೆಲ್ ಇದೆ. ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ 12 ಕಿಲೋಮೀಟ್ರ್ ಬರುತ್ತೆ. ಮೈಸೂರು ಟು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಗೆ ಕರೆಕ್ಟಾಗಿ 8 ಕಿಲೋಮೀಟ್ರ್ ಇದೆ. ಈ ಜಮೀನು ಕೂಡ ನಿಮಗೆ ಡಾಂಬರ್ ಟಚ್ಗೆ ಇದೆ. ಸುತ್ತಲೂ ಕೂಡ ಎಂಟೈರ್ ಬೌಂಡ್ರಿ ಎಲ್ಲ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ನೋಡಿ, ONTC ಇದೆ, 2 ಬೋರ್ವೆಲ್ ಇದೆ. ನೋಡಿ, ಇದೆ ಎಂಟ್ರೆನ್ಸು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ, ಅದ್ಭುತವಾಗಿದೆ ಜಾಗ ಮಾತ್ರ. ಒಂದು ಸ್ವಲ್ಪ ಟೀ ಕುಡ್ ಗಿಡಗಳಿದೆ, ಒಂದು ಸ್ವಲ್ಪ ಸಿಲ್ವರ್ ವುಡ್ ಹಾಕಿದ್ದಾರೆ. ನೋಡಿ, ಇಲ್ಲಿ ಸಿಲ್ವರ್ ವುಡ್ಡು, ಒಂದು ಲೈನ್ ಸಿಲ್ವರ್ ವುಡ್ ಇದೆ. ಒಳಗಡೆ ಒಂದು ಸ್ವಲ್ಪ ಟೀ ಕುಡ್ ಗಿಡ ಇದೆ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಜಾಗ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಇದೇ ವಿಲೇಜ್ಗೆ ಟಚ್ ಆಗಿರೋಂಥ ಜಾಗ. ವಿಲೇಜಿಂದ ಜಸ್ಟ್ ಒಂದು 100 ಮೀಟ್ರ್ ಅಂತರದಲ್ಲಿದೆ. ಇದು ಫುಲ್ ನಿಮಗೆ ರೋಡ್ ಫೇಸಿಂಗ್ ಇದೆ ಸರ್. ಇದು ಡಾಂಬರಿಂದನೇ ಎಂಟ್ರೆನ್ಸು. ನೋಡಿ, ಇದು ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 190 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಇದು ಪರ್ಚೇಸಿಂಗ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ಹೋಗ್ಬೋದಾಗುತ್ತೆ. ನೀವು ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಸರ್, ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ. ನಿಮ್ಮ ಮನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು ಫ್ಯಾಮಿಲಿಗೆ ಆರಾಮಾಗಿ ವಾಸಕ್ಕೆ ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಎಂಟೈರ್ ಬೌಂಡ್ರಿ ಕೂಡ ಸೋಲಾರ್ ಮಾಡಿದ್ದಾರೆ. ಒಂದು ಓಪನ್ ವೀಲ್ ಬಾವಿನೂ ಕೂಡ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಒಳ್ಳೆ ವಾಟರ್ ಬೆಲ್ಟ್ ಅಂತ ಏರಿಯಾ. ಓಪನ್ ವೀಲ್ ಬಾವಿನೂ ಕೂಡ ಇದೆ. ನಿಮಗೆ ಇಲ್ಲೆಲ್ಲ ಬರೀ 100-200 ಅಡಿಗೆ ಭಯಂಕರ ನೀರು. ನಿಮಗೆ 2 ಬೋರ್ ಇದೆ. 2 ಬೋರಲ್ಲೂ ಭಯಂಕರ ನೀರು. ನಿಮಗೆ 2 ಬೋರಲ್ಲಿ ಅಂದರೆ ಮ್ಯಾಕ್ಸಿಮಮ್ ನಿಮಗೆ 3-3.5 ಇಂಚು ಮೇಲಿದೆ ನೀರು. ನಿಮಗೆ ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ, ತುಂಬ ಚೆನ್ನಾಗಿದೆ. ನೋಡಿ, ಏನು ಓಡಾಡ್ತಾ ಇದೆ ವ್ಯಾನು, ಅದೇ ಡಾಂಬರು. ಸ್ಕೂಲ್ ವ್ಯಾನ್ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರು. ಒಳ್ಳೆ ಸೆಕ್ಯೂರ್ ಜಾಗ. ಗುಂಡ್ಲುಪೇಟೆಗೆ 12 ಕಿಲೋಮೀಟ್ರ್ ಬರುತ್ತೆ. ಗುಂಡ್ಲುಪೇಟೆ ಟು ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ 8 ಕಿಲೋಮೀಟ್ರ್ ಇದೆ. ಮೈಸೂರಿಗೆ 55 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ 190 ಕಿಲೋಮೀಟ್ರ್ ಇದೆ. ಟೋಟಲ್ 9 ಎಕರೆ ಬೌಂಡ್ರಿ. ನೋಡಿ ಸರ್, ಸಾಯಿಲ್ ಮಾತ್ರ ರೆಡ್ ಸಾಯಿಲ್ ಬರುತ್ತೆ. ನೋಡಿ ಸರ್, ಡೈರೆಕ್ಟ್ ಓನರ್ ಟು ಓನರ್ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಮಾಡಿಸ್ಕೊಡೋಣ. ಇದು ಅಂದರೆ ಒಳಗಡೆ ಓಡಾಡೋಕ್ಕೆ, ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥ ಜಾಗ. ಡಾಕ್ಯುಮೆಂಟ್ಸ್ ಲೀಗಲ್ ಇದೆ. ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ನೋಡಿ ಸರ್, ಇದು ಸಾಯಿಲ್ ಬಂದು ಈ ಥರ ಬರುತ್ತೆ, ರೆಡ್ ಸಾಯಿಲು. ಸುತ್ತ ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ, ತುಂಬ ಚೆನ್ನಾಗಿದೆ. ಇದು ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥದ್ದು. ಹಾಗೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ 9 ಎಕರೆಗೂ. ಡಾಕ್ಯುಮೆಂಟ್ಸ್ ಎಲ್ಲ ಗುಡ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ತುಂಬ ಚೆನ್ನಾಗಿದೆ. ವಿಲೇಜ್ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜ್ ಸೆಕ್ಯೂರು. ನಿಮಗೆ ವಿಲೇಜಿಂದ ಒಂದು 100 ಮೀಟ್ರ್ ಆಗುತ್ತೆ. ನೋಡಿ ಸರ್, ಒಂದು ಲೈನು ಸಿಲ್ವರ್ ವುಡ್ಡು ಕೂಡ ಇದೆ. ನಿಮಗೆ ಒಂದು 10-15-20 ಟೀ ಕುಡ್ ಸಿಗುತ್ತೆ. ಒಂದು 50 ಗಿಡ ಸಿಲ್ವರ್ ಗಿಡ ಸಿಗುತ್ತೆ. ನೋಡಿ, ಈ ಥರ ಜಮೀನು ಒಳಗಡೆ ಹಾಕಿಲ್ಲ. ಅವ್ರ ತೆವ್ರು ಏನಿದೆ ತೆವರಲ್ಲಿ ಹಾಕ್ಕೊಂಡಿದ್ದಾರೆ. ಒಂದು ಲೈನ್ ಹಾಕ್ಕೊಂಡಿದ್ದಾರೆ ಹಂಗೆ. ನೋಡಿ ಸರ್, ಬೋರು 2 ಬೋರ್ವೆಲ್ ಇದೆ. ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದೀನಲ್ಲ, ನೋಡಿ ಎಲ್ಲೊಂದು ಬೋರ್ವೆಲ್ ಇದೆ. ಅದರಿಂದ ಮುಂದೆ ಒಂದು ಒಳ್ಳೆ ಲೊಕೇಶನ್ ಇದೆ ಸರ್, ತುಂಬ ಚೆನ್ನಾಗಿದೆ. ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇದು ಜಾಗ ಮಾತ್ರ ನೋಡಿ ಸರ್, ನಿಮಗೆ ಮಳೆ ಬಂದರೆ ಇಲ್ಲೆಲ್ಲ ನೀರು ಹರಿತಿದೆ. ನೋಡಿ, ನಿಮಗೆ ಜಮೀನಿಗೇನು ಇದಿರಲ್ಲ. ನೋಡಿ, ಮಳೆ ಬಂದರೆ ಇಲ್ಲೆಲ್ಲ ನೀರು ಹರಿತಿದೆ. ಒಳ್ಳೆ ಜಾಗ ನೋಡಿ.
ಜಮೀನು ಏನಿದೆ ಅದ್ರ ಕಾವಲಿ ಇದರಿಂದ ಬ್ಯಾಕ್ ಸೈಡಲ್ಲಿ ಮಧ್ಯ ಸೆಂಟ್ರಲ್ಲಿ ಮಳೆ ಬಂದರೆ ನೀರು ಯಾವಾಗಲೂ ಹರಿತಾ ಇರುತ್ತೆ ನೋಡಿ. ಜಮೀನಿಗೇನು ಒಳಗಡೆ ಬರೋಲ್ಲ ನೀರು ನೋಡಿ. ನೋಡಿ ಸರ್, ಅಲ್ಲೊಂದು ಬೋರ್ವೆಲ್ ಇದೆ. ಇನ್ನೊಂದು ಬೋರ್ವೆಲ್ ತೋರಿಸ್ತೀನಿ ನಿಮಗೆ ನೋಡಿ. ಅಲ್ಲೊಂದು ಬೋರ್ವೆಲ್ ಇದೆ. ಟೋಟಲಿ 2 ಬೋರ್ವೆಲ್ ಇದೆ. ನಿಮ್ಗೆ ವಾಟರ್ ಬೆಲ್ಟ್ ತುಂಬ ಚೆನ್ನಾಗಿದೆ ಸರ್. ಒಂದೇ ಬೋರ್ ಸಾಕು ನಿಮಗೆ 9 ಎಕರೆ. ಮಿನಿಮಮ್ ನಿಮಗೆ 3.5 ಇಂದ 4 ಇಂಚು ನೀರಿದೆ ನಿಮಗೆ ವಾಟರ್ ನೋಡಿ. ಜಾಗ ಮಾತ್ರ ಒಳ್ಳೆ ಅದ್ದೂರಿಯಾಗಿರೋಂಥ ಲೊಕೇಶನ್. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ಟಚ್ಚು ಅಂಟ್ಕೊಂಡಾಗಿದೆ ನಿಮಗೆ. ಒಂದು 50 ಇಂದ 100 ಮೀಟ್ರಲ್ಲಿ ನಿಮಗೆ ವಿಲೇಜ್ ಬಂದ ದೊಡ್ಡ ವಿಲೇಜ್ ಇದೆ. ಬಟ್ ನಿಮಗೆ ಲೇಬರು ಕೂಡ ಬೇಕು ಅಂದರೆ ಇಲ್ಲೇ ಸಿಗ್ತಾರೆ ನಿಮಗೆ. ಲೇಬರ್ ಅವಶ್ಯಕತೆ ನಾವು ಇದಿಲ್ಲ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಇದು ಗುಂಡ್ಲುಪೇಟೆ, ಮೈಸೂರು, ಊಟಿ ನ್ಯಾಷನಲ್ ಹೈವೇ ಅಂದರೆ ಕರೆಕ್ಟಾಗಿ ಜಮೀನಿಗೆ 8 ಕಿಲೋಮೀಟ್ರ್. ಒಳ್ಳೆ ತಟ್ಟ ಥರ ಇದೆ ಜಾಗ ಮಾತ್ರ. ಒಳ್ಳೆ ಸೂಪರಾಗಿದೆ. ರೆಡ್ ಸಾಯಿಲ್ ಬರುತ್ತೆ ನೋಡಿ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.